ಪಬ್ಲಿಕ್ ಟಿವಿಯಲ್ಲಿ ಬುರುಡೆ ಗ್ಯಾಂಗಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸುಪ್ರೀಂ ಕೋರ್ಟ್ನ ಕದವನ್ನು ತಟ್ಟೋದಕ್ಕೆ ಜಯಂತ್ ಬುರುಡೆ ಸಮೇತ ಹೋಗಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಎಸ್ಐಟಿ ರಚನೆಗೆ ಒತ್ತಡ ಹಾಕಿಸಿದ್ದು ಇದೇ ಬುರುಡೆ ಗ್ಯಾಂಗ್. ಬುರುಡೆ ಗ್ಯಾಂಗ್ನ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ಸುಪ್ರೀಂ ಕೋರ್ಟ್ ಭೇಟಿಯ ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ ಟಿ ಜಯಂತ್. ಬ್ಯಾಗ್ನಲ್ಲಿ ಬುರುಡೆಯನ್ನ ಇಟ್ಕೊಂಡು ಸುಪ್ರೀಂ ಕದವನ್ನ ತಟ್ಟಿತ್ತು ಈ ಗ್ಯಾಂಗ್ ಅನ್ನೋದು ಗೊತ್ತಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನ ವಕೀಲ ಧನಂಜಯ್ ಮೂಲಕ ಅರ್ಜಿಯನ್ನು ಕೂಡ ಹಾಕಿದ್ರಂತೆ. ಅರ್ಜಿಯನ್ನು ತಿರಸ್ಕರಿಸಿ ಸ್ಥಳೀಯ ಠಾಣೆಗೆ ದೂರನ್ನು ಕೊಡೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಹಾಗಾಗಿಯೇ ಮೊದಲು ಧರ್ಮಸ್ಥಳ ಠಾಣೆಯಲ್ಲಿ ದೂರನ್ನು ಕೊಡ್ತಾನೆ ದೂರುದಾರ ಚಿನ್ನಯ್ಯ. ಅದಾದ ಮೇಲೆ ಈ ನ್ಯಾಯಾಧೀಶರ ಎದುರು ಹೋಗಿ 164 ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲಿಸಲಾಗಿತ್ತು. ಈ ಫೋಟೋದಲ್ಲಿ ನೀವು ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಜಯಂತ್ ಮತ್ತೆ ಸುಪ್ರೀಂ ಕೋರ್ಟ್ ಕಾಣ್ತಾ ಇದೆ, ಬೇರೆಯವ್ರು ಯಾರು ಕಂಡಿಲ್ಲ. ಹೌದು, ಎಲ್ಲರೂ ಜೊತೆಗಿದ್ದಿದ್ದ ಫೋಟೋ ತೆಗೆದಿದ್ರೆ. ಯಾಕೆಂದ್ರೆ ಜಯಂತ್ ಜೊತೆನಲ್ಲೇ ಚಿನ್ನಯ್ಯ ಹೋಗಿದ್ದ, ಸುಜಾತಾ ಭಟ್ ಕೂಡ ಹೋಗಿದ್ರು. ಎಲ್ಲರ ಜೊತೆನಲ್ಲಿ ತೆಗೆಸಿರೋ ಫೋಟೋ ಅಲ್ಲ ಇದು. ಇವ್ರು ಯಾವಾಗ ಬೇಕಾದರೂ ಡೆಲ್ಲಿಗೆ ಹೋಗಿರ್ಬೋದು, ಡೆಲ್ಲಿನಲ್ಲಿ ಕೋರ್ಟ್ ಮುಂದೆ ಫೋಟೋ ತೆಗೆಸಿರ್ಬೋದು, ಐ ಡೋಂಟ್ ನೋ. ಬಟ್ ಆ ಒಂದು ಫೋಟೋವನ್ನು ಆತ ರಿಲೀಸ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಂಡ. ಸುಕ್ಪಾಲ್, ನಂಗೆ ತುಂಬ ಆಶ್ಚರ್ಯ ಆಗೋದೇನೆಂದರೆ, ಈ ಗ್ಯಾಂಗ್ಗೆ ಕಾನೂನು ಸಲಹೆಯನ್ನು ಯಾರು ಕೊಡ್ತಾ ಇದ್ರು ಅಂತ. ಯಾಕೆ ಗೊತ್ತಾ, ಸಾಮಾನ್ಯ ಯಾವುದೇ ಎಂಥದ್ದೇ ಕ್ರಿಮಿನಲ್ ಕೇಸ್ ಆಗಿರಲಿ, ಮೊದಲು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಅಲ್ಲಿ ನ್ಯಾಯ ಸಿಗಲಿಲ್ಲ ಅಂತಂದರೆ ಲೋವರ್ ಕೋರ್ಟ್ಗೆ ಹೋಗ್ತಾರೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗ್ತಾರೆ, ಹೈಕೋರ್ಟ್ಗೆ ಹೋಗ್ತಾರೆ. ಅಲ್ಲೂ ಇಲ್ಲ ಅಂದಾಗ ಸುಪ್ರೀಂ ಕೋರ್ಟ್ಗೆ ಹೋಗೋದು. ಇವರು ಒಂದು ಬುರುಡೆ ಇಟ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಹೋದರೆ ಸುಪ್ರೀಂ ಕೋರ್ಟ್ ಅರ್ಜಿ ತಗೊಳುತ್ತಾ, ಯಾರು ಇವ್ರಿಗೆ ಸಲಹೆ ಕೊಟ್ಟಿದ್ದು ಅಂತ. ಈ ಟೀಮು ಎಲ್ಲ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು. ಒಂದು ಆರಂಭದಲ್ಲಿ ಉಜಿರೆಯ ಮನೆಯಲ್ಲಿ, ಅದರ ಜೊತೆಗೆ ಬೆಂಗಳೂರಿನಲ್ಲೂ ಜಯಂತ್ ಅವರ ಮನೆಯಲ್ಲಿ ಈ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು. ಯಾರು ಈ ರೀತಿಯಾದಂಥ ಒಂದು ಸೂಪರ್ ಪ್ಲ್ಯಾನನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ನೇರವಾಗಿ ಅವರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಈ ಒಂದು ಪ್ರಕರಣವನ್ನು ತನಿಖೆಗೆ ಕೈಗೆತ್ತಿಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ. ಆರಂಭದಲ್ಲಿ ಜಯಂತಿನ ಮನೆಯಲ್ಲೇ ಈ ಬುರುಡೆಯ ಫೋಟೋವನ್ನು ತೆಗೆದು ಅದನ್ನು ಪೋಸ್ಟ್ ಮಾಡೋದ್ರ ಮೂಲಕ ಸುಪ್ರೀಂ ಕೋರ್ಟಿಗೆ ಆ ಪ್ರಯತ್ನಗಳನ್ನು ಮಾಡಿದರು. ಆ ಬಳಿಕ ದೆಹಲಿಗೆ ಹೋಗಿದ್ರು, ಅಲ್ಲೊಂದಷ್ಟು ಪ್ರಭಾವಿ ವ್ಯಕ್ತಿಗಳಿಗೆ ಇದನ್ನು ತೋರಿಸಿದ್ರು. ಆ ಬಳಿಕ ಅಲ್ಲಿ ಒಂದು ಲಾಯರಿಗೆ ತೋರಿಸಿದ್ರು. ಲಾಯರ್ನ ಸಹಾಯದ ಮೂಲಕ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ಫಲ ಆಗಿರಲಿಲ್ಲ ಅವರಿಗೆ. ಇವರು ನೇರವಾಗಿ ಬೆಂಗಳೂರಿನಿಂದ ಈ ಬುರುಡೆಯನ್ನು ಇಟ್ಕೊಂಡು ದೆಹಲಿಗೆ ಹೋಗಿದ್ದಾರೆ. ಅದರಲ್ಲಿ ಗಿರೀಶ್ ಮಟ್ಟಣ್ಣರು, ಸುಜಾತ ಭಟ್, ಆರೋಪಿ ಚಿನ್ನಯ್ಯ, ಅದರ ಜೊತೆಗೆ ಈ ಜಯಂತ್ ಎಲ್ಲರೂ ಇದ್ರು ಅನ್ನುವಂಥದ್ದನ್ನು ಈಗ ಒಂದು ಹಂತದಲ್ಲಿ ಜಯಂತೇ ಹೇಳ್ಕೊಂಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಫೋಟೋವನ್ನು ರಿಲೀಸ್ ಮಾಡಿರುವಂಥದ್ದು. ಫೋಟೋ ಮಾಮೂಲಿಯಾಗಿ ನೀವು ಹೇಳಿದಾಗೆ ಯಾವುದೋ ಸಂದರ್ಭದಲ್ಲಿ ಹೋದಾಗಲೂ ಸುಪ್ರೀಂ ಕೋರ್ಟ್ನ ಎದುರು ನಿಂತು ಯಾರಿಗೂ ಫೋಟೋ ತೆಗೆಯಬಹುದು, ಅದನ್ನು ತೆಗೆದಿರುವಂಥ ಸಾಧ್ಯತೆಗಳಿದೆ. ಆದರೆ ಎಲ್ಲರದ್ದು, ಅವ್ರು ಯಾರೆಲ್ಲ ಹೋಗಿದ್ರು ಅವ್ರದ್ದು ಯಾರ್ದು ಫೋಟೋಗಳು ಇಲ್ಲ. ಈಗ ಸದ್ಯ ಜಯಂತ್ ನಾನು ಹೋಗಿದ್ದೇನೆ ಅನ್ನುವಂಥದ್ದನ್ನು ಹೇಳ್ಕೊಂಡಿರುವಂಥದ್ದು. ಅದರ ಜೊತೆಗೆ ಈ ಬುರುಡೆಯನ್ನು ತಗೊಂಡು ಹೋಗುವಾಗ ನಾನು ಸ್ವತಃ ಚಿನ್ನಯ್ಯನನ್ನು ಕರ್ಕೊಂಡು ಹೋಗಿದ್ದೇನೆ ಅನ್ನುವಂಥದ್ದನ್ನು ನಿನ್ನೆ ನಮ್ಮ ಜೊತೆ ಮಾತಾಡುವಾಗ ಜಯಂತ್ ಅವರು ಹೇಳಿರುವಂಥದ್ದು. ಹಾಗಾಗಿ ಈ ಪ್ರಯತ್ನಗಳನ್ನೆಲ್ಲ ಮಾಡಿದ್ದಾರೆ, ಆದರೆ ಯಾವುದೇ ರೀತಿಯಾದಂಥ ಫಲ ಕೊಟ್ಟಿಲ್ಲ. ಆ ಬಳಿಕ ಅವರು ಹೈಕೋರ್ಟ್ನ ಮೂಲಕ ಮಂಗಳೂರು ಕೋರ್ಟಿಗೆ ಒಂದು ಅರ್ಜಿಯನ್ನು ಸಲ್ಲಿಸುವುದರ ಮೂಲಕ ಈ ಒಂದು ತನಿಖೆಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಒಂದು ಸೂಚನೆಯನ್ನು ಪೊಲೀಸರಿಗೆ ಕೊಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅದರಲ್ಲಿ ಆತನಿಗೆ ಭದ್ರತೆಯನ್ನು ಕೊಡುವಂಥ ಕೆಲಸಗಳನ್ನು ಆ ಒಂದು ಕೋರ್ಟ್ನ ಮೂಲಕ ಪಡ್ಕೊಂಡಿರುವಂಥದ್ದು. ಈ ಬುರುಡೆ ಗ್ಯಾಂಗ್ ಎಲ್ಲವನ್ನ ಕೂತ್ಕೊಂಡು ಪ್ಲಾನ್ ಮಾಡಿಕೊಂಡೇ ಸುಮಾರು ಒಂದು ಕಳೆದ ಏಪ್ರಿಲ್ನಿಂದ ಆರಂಭಗೊಂಡಿದೆ ಅನ್ನುವಂಥದ್ದು ಈಗಿರುವಂಥ ಮಾಹಿತಿ. ಹಾಗಾಗಿ ಅವತ್ತಿನಿಂದ ಎಲ್ಲ ಪ್ಲಾನ್ಗಳನ್ನು ಮಾಡಿಕೊಂಡು ಒಂದಲ್ಲ ಒಂದು ವಿಚಾರಗಳನ್ನು ಹಿಡ್ಕೊಂಡು ಈ ಒಂದು ಬುರುಡೆ ಪ್ರಕರಣವನ್ನು ಹೊರಗೆ ತರಬೇಕು ಅನ್ನುವಂಥ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಆದರೆ ಯಾವುದೇ ರೀತಿಯಾಗಿ ಈ ಪ್ಲಾನ್ಗಳು ಸಕ್ಸಸ್ ಆಗಿಲ್ಲ. ಈಗ ಎಲ್ಲವೂ ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. ಇವರು ಷಡ್ಯಂತರದ ರೂಪವಾಗಿ ಇದನ್ನು ಮಾಡಿದ್ದಾರೆ ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಕ್ಪಾಲ್. ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಒಟ್ಟಾರೆ ಯಾವುದೋ ಒಂದು ಫೋಟೋ ಅಂದರೆ ಇವ್ರಿಗೆಲ್ಲ ಇನ್ನೊಂದೇನು ಗೊತ್ತಾ, ಸುದ್ದಿ ಯಾವಾಗಲೂ ಸುದ್ದಿಯಲ್ಲಿರಬೇಕು ಅನ್ನೋ ಲೆಕ್ಕಾಚಾರ ಇದೆಯೋ ಏನೋ ಗೊತ್ತಿಲ್ಲ. ನೋಡೋಣ. ನಿನ್ನೆ ಜಯಂತ್ ಅವ್ರ ಮನೆ ಮೇಲೆ SIT ದಾಳಿ ಮಾಡಿದಾಗ ಪಬ್ಲಿಕ್ ಟಿವಿ ಕೂಡ ಜಯಂತ್ ಅವ್ರನ್ನ ಸಂಪರ್ಕ ಮಾಡ್ತಾರೆ. ಅದಾದಮೇಲೆ ಆತ ಅಜ್ಞಾತ ಸ್ಥಳದಿಂದ ಒಂದು ವಿಡಿಯೋ ಕೂಡ ಮಾಡಿಬಿಟ್ಟ, ಅದು ಬೇರೆ ವಿಚಾರ. ಆತ ಹೇಳ್ತಾನೆ ಬುರುಡೆ ಚೆನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದು ನಿಜ, ಅಜ್ಞಾತದಿಂದ ವಿಡಿಯೋ ಒಂದನ್ನು ಅಜ್ಞಾತ ಸ್ಥಳದಿಂದ ಬಿಟ್ಟಿದ್ದಾನೆ. ಚಿನ್ನಯ್ಯನ ಪರಿಚಯ ಆಗಿದ್ದು ಏಪ್ರಿಲ್ ತಿಂಗಳಲ್ಲಿ, ವಕೀಲರ ಬಳಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದ. ಒಂದೆರಡು ದಿನ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದು ನಿಜ. ಆತ ತಂದಿದ್ದ ಬ್ಯಾಗ್ನಲ್ಲಿ ಒಂದು ಮೆಟೀರಿಯಲ್ ಇತ್ತು. SIT ತನಿಖೆ ಆಗಲಿ, ಸತ್ಯ ಹೊರಗೆ ಬರಬೇಕು ಅಂತ ಒಂದು ವಿಡಿಯೋವನ್ನು ಈಗ ಅವನು ಹೊರಗೆ ಬಿಟ್ಟಿದ್ದಾನೆ.
ಇವತ್ತು ಬೆಂಗಳೂರಿನ ಬಾಡಿಗೆ ಮನೆಯಲ್ಲಿ SIT ಅವರೊಂದು ತಪಾಸಣೆ ಮಾಡ್ತಾ ಇದ್ದಾರೆ, ಮಹಾಜರು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತಿರುವ ವಿಷಯನೇ, ಧರ್ಮಸ್ಥಳ ಗ್ರಾಮದಲ್ಲಿ 106 ಹೆಣಗಳನ್ನು ಹೂತಾಕಿರೋ ಪ್ರಕರಣದಲ್ಲಿ ಭೀಮಾ ಎಂಬುವರು ಬಂದು ಹೆಣವನ್ನು ತೆಗೆದುಕೊಡ್ತೀವಿ ಎಂಬ ಒಂದು ವಿಷಯದಲ್ಲಿ ತನಿಖೆ ಆಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ಭೀಮನ ಪರಿಚಯ ಆಗಿರೋದು ಏಪ್ರಿಲ್ ತಿಂಗಳು, ಅಂದರೆ ಒಂದು 5 ತಿಂಗಳ ಹಿಂದೆ ನನಗೆ ಪರಿಚಯ ಆಗಿರೋದು. ಪರಿಚಯ ಆಗಿ ಅಂದರೆ ವಕೀಲ ಹತ್ರ ಕರ್ಕೊಂಡು ಹೋಗಬೇಕಿತ್ತು. ಅದೇ ಥರ ವಕೀಲ ಹತ್ರ ಕರ್ಕೊಂಡು ಹೋದೆ, ವಕೀಲ ಹತ್ರ ಬಿಟ್ಟೆ. ಅವತ್ತು ನೈಟು ಒಂದು 2 ದಿನ ಉಳ್ಳಿಕ್ಕೆ ನನ್ನ ಮನೆ ವ್ಯವಸ್ಥೆ ಮಾಡಿದೆ. ಆನಂತರ ವಕೀಲ ಅಂದರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನೋ ಒಂದು ದಾಖಲೆನೆಲ್ಲ ತಯಾರು ಮಾಡಿಕೊಳ್ಬೇಕಿತ್ತು. ಅದರ ಪ್ರಕಾರವಾಗಿ ವಕೀಲ ಹತ್ರ ಬಂದು ಹೋಗ್ತಾ ಇದ್ದ. ಮೊದಲನೇ ಸಾರಿ ಬಂದ, 2 ದಿನ ಇದ್ದ, ಹೋದ, ತಿರ್ಗಾ ಬಂದಿದ್ದ, ವಕೀಲ ಹತ್ರ ಬಂದು ತಿರ್ಗಾ ಹೋದ. 3ನೇ ಸರಿ ಬರುವಾಗ, 3ನೇ ಸರಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕಿತ್ತು. ಹೋಗುವಾಗ ಒಂದು ಬ್ಯಾಗ್ ಹಿಡ್ಕೊಂಡು ಬಂದ. ಅದರಲ್ಲಿ ಒಂದು ಮೆಟೀರಿಯಲ್ ಇತ್ತು. ಆ ಮೆಟೀರಿಯಲನ್ನು ನಾನು ಬೆಂಗಳೂರಿಂದ ಡೆಲ್ಲಿಗೆ ಸಾಗಿಸಿ, ಡೆಲ್ಲಿಯಿಂದ ಮಂಗಳೂರಿಗೆ ಸಾಗಿಸಿದೆ. ಅಂದರೆ ಮಂಗಳೂರಲ್ಲಿ ಪ್ರಕರಣ ದಾಖಲಾಗ್ತಾಯಿದೆ. ಆವಾಗ ಮಂಗಳೂರಲ್ಲಿ SP ಆಫೀಸಿಗೆ SP ತೋರಿಸಬೇಕು ಎಂಬ ಉದ್ದೇಶದಿಂದ ಆ ಮೆಟೀರಿಯಲನ್ನು ಮಂಗಳೂರಿಗೆ ತಂದಿದ್ದೆ. ಈ ಒಂದು ಪ್ರಕರಣದಲ್ಲಿ ನನ್ನ ಮನೆಯಲ್ಲಿ 2 ಉಳಿದುದಕ್ಕೂ ಆ ಮೆಟೀರಿಯಲ್ ತಂದು ಆ ಡೆಲ್ಲಿಗೆ ಹೋಗಿ ಮಂಗಳೂರಿಗೆ ಬಂದದಕ್ಕೆ ಇವತ್ತು ಒಂದು SIT ತನಿಖೆ ಆಗ್ತಾಯಿದೆ. SIT ತನಿಖೆ ಸಂತೋಷವಾಗಿ ಸ್ವೀಕರಿಸ್ತೀವಿ. ಅಂದರೆ ಸತ್ಯ ಅಡಗಿದೆ. ಯಾವುದೇ ಕಾರಣಕ್ಕೂ ದೇವಸ್ಥಾನ ತ್ಯಾಜ್ಯವಾದ ಮಾಡಲಿಕ್ಕೆ ಇನ್ನೊಬ್ಬರ ವ್ಯಕ್ತಿ ವಿರುದ್ಧ ಅಲ್ಲ. ಇದು ಅಜ್ಞಾತ ಸ್ಥಳದಿಂದ ಜಯಂತ್ ನಿನ್ನೆ ಒಂದು ವಿಡಿಯೋ ಮಾಡಿ ಆ ಮಾಹಿತಿಯನ್ನು ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದಾರೆ. ತನಿಖೆ ಎದುರಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ.